ನಮಸ್ಕಾರ ಸ್ನೇಹಿತರೆ, ಭುವೀಸ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾವು ಶ್ರೀ ವೈಕುಂಠ ಏಕಾದಶಿ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗಿದ್ವಿ. ಅಮ್ಮ, ನಾನು ಮತ್ತು ಅಮ್ಮರ ಮನೆ ಓನರ್ ಎಲ್ಲ ಅವ್ರ ಕಾರಲ್ಲೇ ಕರ್ಕೊಂಡು ಹೋಗಿದ್ರು. ನಮ್ಮ ಮನೆ ಹತ್ರ ನಿಯರ್ ಆಗುತ್ತೆ, 1-2 ಕಿಲೋಮೀಟ್ರು. ನಾನು ತುಂಬ ರಶ್ ಇರುತ್ತೆ ಅಂದ್ಕೊಂಡು ಹೋದೆ, ಪರವಾಗಿಲ್ಲ, ಮೀಡಿಯಮ್ ರಶ್ ಇತ್ತು. ನಾವು ಹೋಗೋ ಟೈಮಲ್ಲಿ ಒಂದು 12:30-1 ಗಂಟೆಲಿ ಹೋಗಿದ್ವಿ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಮತ್ತು ಎಲ್ಲರಿಗೂ ಶ್ರೀ ವೈಕುಂಠ ಏಕಾದಶಿಯ ಶುಭಾಶಯಗಳದು. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ನೋಡಿ, ಇದು ಮೇನ್ ಮುಖ್ಯ ದ್ವಾರ, ದೇವಸ್ಥಾನ ಮುಖ್ಯ ದ್ವಾರ. ಒಳಗಡೆ ಹಣ್ಣಿಂದ ಡೆಕೋರೇಷನ್ ಮಾಡಿದರು. ಸೇಬಣ್ಣು, ಕಿತ್ತಳೆ ಹಣ್ಣು ಮತ್ತು ಮೂಸಂಬಿ ಎಲ್ಲ ಹಣ್ಣುಗಳ ಕಡೆಯಿಂದ, ಮತ್ತು ಮರ್ಸೇಬು ಅಂತ ಬರುತ್ತೆ ನೋಡಿ, ಅದರಿಂದ ಡೆಕೋರೇಷನ್ ಮಾಡಿದರು. ಇದು ಬಾಗಿಲು ಎಷ್ಟು ಚೆನ್ನಾಗಿತ್ತು ಅಂದರೆ, ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದು. ಒಂದು ಸತಿ ನನ್ನ ಮಗ ಹೇಳಿದ್ದ, ಬಟ್ ಗೊತ್ತಿರಲಿಲ್ಲ ಎಷ್ಟು ಚೆನ್ನಾಗಿದೆ ಒಳಗಡೆ ಅಂದ್ಬಿಟ್ಟು. ಇವತ್ತು ನೋಡೋಣ ಅಂತ ಹೋಗಿದ್ವಿ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ದೇವಸ್ಥಾನ. ಇಲ್ಲಿ ಅರ್ಚನೆ ಮಾಡೋರೆಲ್ಲ ಸೈಡಲ್ಲಿ ಅರ್ಚನೆ ಮಾಡಿಸ್ಬೇಕಿತ್ತು. ಅರ್ಚನೆ ಮಾಡ್ಬೇಕಾದ್ರೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಫೋಟೋ ಕೂಡ ಅಲ್ಲಿಟ್ಟಿದ್ರು, ಅಲ್ಲಿ ಅರ್ಚನೆ ಮಾಡ್ತಾಯಿದ್ರು ಎಲ್ಲರಿಗೂ. ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. ತುಂಬ ಚೆನ್ನಾಗೇ ದಾಳಿಂಬೆ ಹಣ್ಣು ಎಲ್ಲ ಹಣ್ಣುಗಳಿಂದನೂ ಡೆಕೋರೇಷನ್ ಮಾಡಿದರು. ಕ್ಯೂ ಬೇಗನೆ ಮೂವ್ ಆಗ್ತಾಯಿತ್ತು. ಏನು ಅಷ್ಟೊಂದು ರಶ್ ಅಂತೇನಿಲ್ಲ. ರಶ್ ಇದ್ರೂ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ರು, ಬೇಗನೆ ಮೂವ್ ಆಗ್ತಿತ್ತು. ಇದು ಶ್ರೀ ಆದಿಚುಂಚನಗಿರಿ ಅವ್ರದ್ದು ನಾರಾಯಣಧಾಮ ಅಂತಿದೆ, ಅಲ್ಲಿ ಹೋಗಿದ್ವಿ ನಾವು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಒಳಗಡೆ ಅಂತೂ ವಾತಾವರಣ ಎಷ್ಟು ಚೆನ್ನಾಗಿದೆ ಅನ್ಬೇಡಿ. ಅಮ್ಮ ನಾವೆಲ್ಲ ಹೋಗಿದ್ವಿ. ಇದು ಸುತ್ತಲೂ ದೇವಸ್ಥಾನ ಸುತ್ತಲೂ ಸಣ್ಣ ವಿಗ್ರಹಗಳಿತ್ತು. ಇದು ತೊಟ್ಟಿಲು ಕಟ್ಟಿದ್ರು ವೆಂಕಟರಮಣ ಸ್ವಾಮಿ. ಅದ್ರ ಕೆಳಗಡೆ ಬರಬೇಕು ನಾವು ಹೇಳ್ಬಿಟ್ಟು. ಇದಕ್ಕೇನು ಹೇಳ್ತಾರೋ ಸರಿಯಾಗಿ ಗೊತ್ತಿಲ್ಲ ನನಗೆ. ಸ್ವಾಮಿ ವೆಂಕಟರಮಣ ಸ್ವಾಮಿ, ಪದ್ಮಾವತಿ ಮತ್ತು ಅಲ್ಮೇನಮ್ಮನವ್ರದ್ದು ತೊಟ್ಲ ಕೆಳಗಡೆ ತಲೆ ಬಗ್ಗಿ ಬರಬೇಕು ಅಂತ ಹೇಳ್ಬಿಟ್ಟು ಆ ಥರನೇ ಬಂದ್ವಿ. ಸ್ವಾಮಿ ಕೈ ಮುಕ್ಕೊಂಡು. ನೋಡಿ, ನೀವು ದೇವ್ರ ದರ್ಶನ ಮಾಡ್ಕೊಳ್ಳಿ. ಮತ್ತು ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಮೇನು ಶ್ರೀ ವೆಂಕಟರಮಣ ಸ್ವಾಮಿನ ದರ್ಶನ ಮಾಡ್ಲಿಕ್ಕೆ ಬಂದ್ವಿ. ಇಲ್ಲೇನಷ್ಟು ಇದು ಗಲಾಟೆ ಅಂದರೆ ಕ್ರೌಡ್ ಏನಿರಲಿಲ್ಲ, ಮೀಡಿಯಮ್ ಆಗಿತ್ತು. ಇಲ್ಲಿ ದರ್ಶನ ಮಾಡಿಕೊಂಡು ಮಂಗಳಾರತಿ ತೊಗೊಂಡ್ವಿ. ನಾನು ನಿಮಗೆ ಸ್ವಾಮಿನ ತೋರಿಸ್ತಾ ಇದ್ದೀನಿ, ಸರಿಯಾಗಿ ಕಾಣುತ್ತಿಲ್ಲ ಗೊತ್ತಿಲ್ಲ. ಅಲ್ಲಿ ಕೇಳಿದೆ ವಿಡಿಯೋ ಮಾಡ್ಬೋದಾ ಅಂತ, ಮಾಡಿದ್ರು. ಆವಾಗಲೇ ನಾನು ವಿಡಿಯೋ ಮಾಡ್ಕೊಂಡಿದ್ದು. ನೋಡಿ, ಸ್ವಾಮಿ ಯಾರ್ಯಾರು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ, ಕೆಲಸ ಇತ್ತು, ಆಕಸ್ಮಿಕ ದೇವಸ್ಥಾನ ದೂರ ಇತ್ತು ಅನ್ನೋರು ದಯವಿಟ್ಟು ದೇವ್ರ ದರ್ಶನ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನೋಡಿ, ಇಲ್ಲಿಂದ ಮುಗಿಸ್ಕೊಂಡು ಮತ್ತೆ ನಾವು ಹೊರಗಡೆ ಬಂದ್ವಿ. ಇಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿಯವರು 10 ಯಾವುದೇ ಅವತಾರ ತೆಗೆದಿದ್ದಾರೆ ಸ್ವಾಮಿ. 10 ಅವತಾರದ ವಿಗ್ರಹಗಳು ನಿಲ್ಲಿಸಿದ್ರು. ಇಲ್ಲಿ 10 ಅವತಾರ ಸ್ವಾಮಿದು ವಿಗ್ರಹಗಳು ನಿಲ್ಲಿಸಿದ್ರು. ಈಚೆ ಕಡೆ ಪಾರ್ಕಲ್ಲಿ ತುಂಬ ಚೆನ್ನಾಗಿತ್ತು. ಎಲ್ಲರೂ ವಿಡಿಯೋ ಫೋಟೋ ತಕ್ಕೋತಾಯಿದ್ರು. ಅಲ್ಲಲ್ಲೇ ಕೂತ್ಕೊಂಡು. ಮತ್ತು ಪ್ರಸಾದ ಕೊಟ್ಟರು, ಕೇಸರಿ ಬಾತ್ ಉಪ್ಪಿಟ್ಟು ತುಂಬ ಚೆನ್ನಾಗಿತ್ತು. ಲಾಡು ಕೊಟ್ಟರು. ಎಲ್ಲ ಇಲ್ಲೇ ಕೂತ್ಕೊಂಡು ತಿಂದ್ವಿ. ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಒಳಗಡೆ ಹೋಗ್ಬಿಟ್ರೆ ಹೊರಗಡೆ ಮನೆಗೆ ಹೋಗೋಕ್ಕೆ ಮನಸ್ಸೇ ಆಗಲಿಲ್ಲ, ಅಷ್ಟು ಚೆನ್ನಾಗಿತ್ತು. ನಾವು ಸುಮಾರು ನೋಡಿ, ವರಾಹ ಸ್ವಾಮಿ, ಯಾವುದೇ ಶ್ರೀ ವಿಷ್ಣುವ್ರು ಯಾವ್ಯಾವ ಅವತಾರ ತೆಗೆದಿರೋ ಎಲ್ಲ ಅವತಾರನೂ ಇತ್ತು. ವರಾಹ ಸ್ವಾಮಿ, ವಾಮನ ಅವತಾರ, ವರಾಹ ಸ್ವಾಮಿ ಅವತಾರ, ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿ ಅವತಾರ, ಶ್ರೀರಾಮನ ಅವತಾರ, ಕೃಷ್ಣನ ಅವತಾರ, ವಿಷ್ಣು ಅವತಾರ, ಎಲ್ಲ 10 ಅವತಾರ ತೆಗೆದಿದ್ದಾರಲ್ಲ ಸ್ವಾಮಿ, ಅಷ್ಟು ಅವತಾರ ಕೂಡ ಇಲ್ಲೇ ಇತ್ತು. ನಾನು ನಿಮ್ಗೆ ಹೇಳ್ದಂಗೆ ತುಂಬ ಚೆನ್ನಾಗಿತ್ತು ವಾತಾವರಣ. ಮತ್ತು ಇಲ್ಲಿ ನನ್ನ ತಮ್ಮನ ಮಗಳು ಶ್ರೀ ವಿಷ್ಣು ಸಹಸ್ರನಾಮ ಮಾಡಲಿಕ್ಕೆ ಸ್ಕೂಲಿಂದ ಬಂದಿದ್ದರು. ನಾವು ಅವ್ರು ಲೇಟಾಗಿ ಬರ್ತಾರೆ ಅಂದ್ಬಿಟ್ಟು ಇಲ್ಲೇ ಪಾರ್ಕಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ನೋಡಿದ್ರೆ ಅವ್ರು ಫಸ್ಟೇ ಬಂದು ಇಲ್ಲಿ ಹಾಡಿದ್ದಾರೆ. ಆ ಕಡೆ ಒಂದು ಹಾಲಿದೆ, ಹಾಲು, ಆ ಹಾಲಲ್ಲಿ ಆಡಿದರು. ಮತ್ತು ಹೊರಗಡೆ ಬರ್ಬೇಕಾದ್ರೆ ಸಿಕ್ಕಿದ್ರು ನಮ್ಗೆ ಅವರು. ಇಷ್ಟು ಬೇಗ ಮುಗಿದೋಯ್ತಾನೆ ನೋಡಿ, ಇಲ್ಲಿದ್ದಾಳೆ ನನ್ನ ತಮ್ಮನ ಮಗಳು. ಮತ್ತು ಅವ್ರ ಸ್ಕೂಲವರೆಲ್ಲ ಬಂದು ಆಡಿದ್ರು. ಶ್ರೀ ವಿಷ್ಣು ಸಹಸ್ರನಾಮ ತುಂಬ ಚೆನ್ನಾಗಿ ಆಡ್ತಾರೆ ಅವ್ರ ಸ್ಕೂಲಲ್ಲಿ ಎಲ್ಲರೂ. ತಿರುಪತಿ ಮತ್ತು TTD ಇದೆಯಲ್ಲ ಇಲ್ಲಿ ವೈಯಾಲಿಕವಲಲ್ಲೆಲ್ಲ ಹೋಗಿ ಆಡಿ ಬಂದಿದ್ದಾರೆ. ತುಂಬ ಚೆನ್ನಾಗಿ ಆಡ್ತಾರೆ ಮಕ್ಳುಗಳೆಲ್ಲನೂ. ಎಲ್ಲ ದೇವಸ್ಥಾನಗಳು ಹೋಗಿ ವಿಷ್ಣು ಸಹಸ್ರನಾಮ ಆಡಿ ಬರ್ತಾರೆ ನನ್ನ ತಮ್ಮನ ಮಕ್ಳುಗಳೆಲ್ಲನೂ. ಮತ್ತು ಅವ್ರ ಸ್ಕೂಲ್ ಮಕ್ಕಳೆಲ್ಲ ಚೆನ್ನಾಗಿ ಆಡ್ತಾರೆ. ಅವ್ರು ಸಿಕ್ಕಿದ್ರು, ಅಲ್ಲೇ ಮಾತಾಡ್ಸ್ಕೊಂಡು ಅವ್ರ ಮಿಸ್ನ ಮಕ್ಕಳನ್ನೆಲ್ಲ ಮಾತಾಡ್ಸ್ಕೊಂಡು ಬಂದ್ವಿ. ಆಡಿ ಬಂದುಬಿಟ್ಟಿದ್ರು. ನಾವು ಲೇಟಾಗಿ ಬರ್ತಾರೆ ಅಂದ್ಕೊಂಡು ಆಡಿ ಬಂದುಬಿಟ್ಟಿದ್ರು. ಇಲ್ಲಿ ಕಲ್ಲಿಂದ 2 ಆನೆ ನಿಲ್ಲಿಸಿದ್ರು, ತುಂಬ ಚೆನ್ನಾಗಿತ್ತು. ಎಲ್ಲರೂ ಅಲ್ಲಿ ಫೋಟೋ ತಗೋತಾಯಿದ್ರು. ಮಕ್ಕಳೆಲ್ಲ ತುಂಬ ಖುಷಿಯಾಗಿ ನೋಡ್ತಾಯಿದ್ರು. ನೋಡಿ, ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಗೊತ್ತಾ. ವಾತಾವರಣ, ಗಿಡ ಮರ, ತಂಪಾದ ವಾತಾವರಣ, ಮನಸ್ಸಿಗೆ ಎಷ್ಟೋ ನೆಮ್ಮದಿ ಅನಿಸುತ್ತೆ ನಿಜವಾಗ್ಲೂ. ಒಂದು ದೇವಸ್ಥಾನಕ್ಕೆ ಬಂತು ಅಂದರೆ ನಮ್ಮ ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ಕಳ್ಕೊಬೋದು. ಇಲ್ಲಿ ಕೆರೆ ಇತ್ತು ಸುತ್ತಲೂ. ಕೆರೆ ವಾತಾವರಣನೂ ತುಂಬ ಚೆನ್ನಾಗಿತ್ತು ಅಂತ ಒಂದು ಸ್ವಲ್ಪ ನಾನು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ದಯವಿಟ್ಟು ವಿಡಿಯೋ ನೋಡಿ ಸ್ನೇಹಿತರೆ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಮತ್ತೊಮ್ಮೆ ಎಲ್ರಿಗೂ ಶ್ರೀ ವೈಕುಂಠ ಏಕಾದಶಿಯ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳ್ತೀನಿ. ಮತ್ತು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.